ಕರೆಕ್ಟಾಗಿ ಎಲ್ಲ ಕಡೆ ಇರೋದು. ಈಗ ಮತ್ತೆ ಪುನಃ ಮೀನು ಹಾಕ್ಬೇಕು. ಸೊ ಮತ್ತೊಂದು ಲೇಯರ್ ಮೀನು. ಅಣ್ಣ ಎಷ್ಟು ತಗೊಂಡ್ರಿ? 700? 400? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಗಂಟೆ 4:15. ಈಗ ಹೊರಟ್ರೆ ಫ್ರೆಶ್ ಮೀನುಗಳು ಸಿಗ್ತವೆ. ನೋಡುವ, ಆದಷ್ಟು ಬೇಗ ಹೋಗ್ಲಿಕ್ಕೆ ಟ್ರೈ ಮಾಡಿದೆ. ನೋಡಿ, ಕಗ್ಗತ್ತ ಏನು ಕಾಣ್ತಾ ಇಲ್ಲ. ಲೆಟ್ಸ್ ಗೋ. ಸ್ನೇಹಿತರೆ, ಈಗ ನಾವು ಮಲ್ಪೆ ಮೀನಿನ ಬಂದರಿಗೆ ಬಂದಿದ್ದೇವೆ. ಇದು ಮೀನು ಮಾರುಕಟ್ಟೆ. ಆ ಕಡೆ ನಿಮಗೆ ಏಲ ಮಾಡುವಂಥ ಒಂದು ಪ್ಲೇಸ್ ಇದೆ. ನಾವು ಅಲ್ಲಿಗೆ ಹೋಗಿ ಮೀನು ತಗೋಬೇಕು. ಸೊ ಇನ್ನೂ ಬೇಗ ಬರಬೇಕಿತ್ತು, ಇನ್ನೂ ಫ್ರೆಶ್ ಸಿಗ್ತಿತ್ತು. ಬಟ್ ಈಗ ಪರವಾಗಿಲ್ಲ, ಒಂದು ರೀಸನೇಬಲ್ ಟೈಮಿಂಗಲ್ಲೇ ಬಂದಿದ್ದೇವೆ. ನೋಡುವ, ಆದಷ್ಟು ಒಂದು ಕಮ್ಮಿ ಪ್ರೈಸಲ್ಲಿ ಮೀನನ್ನು ನಾವು ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡುವ. ಬನ್ನಿ, ಆಕ್ಷನ್ ಹತ್ತಿರ ಹೋಗುವ. ಬಂಗಡೆ 500 100 ಬಿಡ್ರೆ 500. ಎಷ್ಟು ತಗೊಂಡ್ರಿ? 700? 400? 400? ಸ್ನೇಹಿತರೆ, ಅದು 400 ರೂಪಾಯಿಗೆ ತಗೊಂಡಿದ್ದಾರೆ. ನೋಡಿ, ಬಂಗುಡೆ ಫ್ರೆಶ್, ಅದು ಬೋಟಿಂದ ಬರೋದು. मुझे सरता जी मुझे बिट्टे मुझे 500 ले भाई आते जी आ जाइवा और बात कर नीर गोरंदिल्ल आरागे नीर मेर आ जाइवा नेक्स्ट वन बार रासन येले नोद बिट्रे येलुत्तैवा ಸ್ನೇಹಿತರೆ, ಲಾಸ್ಟಿಗೆ 750 ಆಯಿತು. ನಾನು 700 ತನಕ ಬಂದೆ. ಇವ್ರು ತಗೊಂಡ್ರು, ಇವರಿಗೆ ಅದಾಯಿತು.
ಬನ್ನಿ ಬೇರೆ ಟ್ರೈ ಮಾಡು. ಟೈಗರ್ ಪ್ರಾನ್ಸ್ ಉಂಟು ಬಂಗುಡೆ ಬೇಕಿತ್ತು, ಬಂಗುಡೆ. ಕೇಳಿದಾನ ಬಾಯ್ ಬಂಗುಡೆ ಎಂಚಂದು ಮನೋ ದೊಡ್ಡ ಬಂಗುಡೆ ಹೇಗೈತೆ? 250 ಮನೋ 250 ಒಂದು ಖಾಲಿ ಆತನ ಮರ ಬ್ಯಾಟ್ರಿ ಬಂದ ಇನ್ನ ಖಾಲಿ ಆತನ ಹುಂಸಾಲುಂಡ ನೋಡಿ. ಈಗ ನಾವು 250 ರೂಪಾಯಿ ತಗೊಂಡ್ವಿ ಬಂಗುಡೆ, ಅದು ಸಣ್ಣ ಬಂಗುಡೆ. ನಾವು ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ರೆ ತಗೊಳ್ತೇವೆ. ನಾವು ಟ್ರೈ ಮಾಡುವ. ಫೈನಲ್ ಹೇಳಿ, ಫೈನಲ್ ರೇಟ್ अच्छा ಆಯ್ತಾ? ఇంకా ನಿಮಗೆ ತಾನು ರೇಟ್ ಬರ್ತದೆ, ನಿಮಗೆ ತಾನು ರೇಟ್ ಬರ್ತದೆ. ಒಟ್ಟಿಗೆ ಹೇಳೋದು ಸ್ನೇಹಿತರೆ. ಈಗ ಫುಲ್ಲು ಪಿರಿಯ ಮೀನು ಅಂದರೆ ರೇಟ್ ಮೀನು ಬರ್ತಾ ಇಲ್ಲ, ಹಾಗಾಗಿ ರೇಟು ಕೂಡ ಅಷ್ಟೇ ಜಾಸ್ತಿ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗಿಂತ ಈಗ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಆದರೂ ನಾವು ಒಂದು ಚೌಕಾಸಿ ಮಾಡಿ ತೊಗೊಂಡಿದ್ದೇವೆ. ಇದು ಬಂಗುಡೆ 250 ರೂಪಾಯಿಗೆ, ಗಮನಿಸ್ಬೋದು ಎಷ್ಟಿದೆ. ಮತ್ತು ಇದು ಸ್ವಲ್ಪ ಕಾಸ್ಟ್ಲಿ ಮೀನು ಮಾಂಜಿ ಅಂತೇಳಿ, ಮಾಂಜಿ ಮತ್ತು ನಂಗ ಅಂತ. ಇದೆಷ್ಟು 670 ರೂಪಾಯಿ ಕೊಟ್ಟು ಸ್ನೇಹಿತರೆ. ಟೋಟಲ್ 900 ರೂಪಾಯಿ. ಇದು ಟೋಟಲ್ ಅಮೌಂಟ್ ಇದ್ದು 900 ರೂಪಾಯಿ ಮೀನು. ನೋಡುವ, ಇದರಲ್ಲಿ ನಾವೀಗ ಒಣ ಮೀನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡು ಅದು ವರ್ತ್ ಆಗುತ್ತೆ ಅಲ್ವಾ ಅಂತ ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗ್ತದೆ. ಬನ್ನಿ.
ಸ್ನೇಹಿತರೆ, ಈ ಥರ ಅಡಿಗೊಂದು ಲೇಯರ್ ಉಪ್ಪು ಹಾಕಿ ಅದ್ರ ಮೇಲೆ ಮೀನು ಹಾಕಿ, ಹೇಯ್ ಶಟಪ್, ಕೈಗುಪ್ಪು ಕರೆಕ್ಟಾಗಿ ಎಲ್ಲ ಕಡೆ ಇರೋದು. ಈಗ ಮತ್ತೆ ಪುನಃ ಮೀನು ಹಾಕಬೇಕು. ಸೊ ಮತ್ತೊಂದು ಲೇಯರ್ ಮೀನು, ಹೇಯ್ ಈ ಥರ ಉಪ್ಪು ಹಾಕಿ ಇದನ್ನು ಒಂದು 48 ಗಂಟೆಗಳ ಕಾಲ ಇಟ್ಟರೆ ಇದರಲ್ಲಿರೋ ನೀರನ್ನೆಲ್ಲ ಅದು ಹೀರ್ಕೊಂಡು ನಿಮಗೆ ಮತ್ತೆ ರೆಡಿ ಆಗುತ್ತೆ ಅದನ್ನು ಒಣಗಿಸ್ಲಿಕ್ಕೆ. ಅದಿಷ್ಟು ಉಪ್ಪು ಆದಷ್ಟು ಜಾಸ್ತಿ ಹಾಕಿದರೆ ಒಳ್ಳೆಯದು, ಜಾಸ್ತಿ ಸಮಯ ನಿಮಗೆ ಅದು ಇರ್ತದೆ, ಅಂದರೆ ಇಡ್ಬೋದು ಜಾಸ್ತಿ ಟೈಮ್. ಹೇಯ್ ಸ್ನೇಹಿತರೆ, ಇದು ನಂಗು ಮೀನು, ಒಣ ಮೀನು ಮಾಡಲಿಕ್ಕೆ ಬೆಸ್ಟ್ ಇದು. ಹಿಂಗೆ ಒಂದು ದಿವಸ ಹತ್ರ ಒಂದು ದಿವಸ ಹಿಂಗೆ ಇಡಬೇಕು. ನೆಕ್ಸ್ಟ್ ಅದು ನೀರೆಲ್ಲ ಬಿಟ್ಟು ಕರೆಕ್ಟಾಗಿ ಅದನ್ನು ಡ್ರೈ ಮಾಡಲಿಕ್ಕೆ ರೆಡಿ ಆದಾಗ ಅದನ್ನು ಮೇಲೆ ಒಣಗಲಿಕ್ಕೆ ಹಾಕಬೇಕು. ಹಾಗೆ ಇರಲಿ. ಸ್ನೇಹಿತರೆ, ನಿನ್ನೆ ಒಂದು ಬಿಸಿಲಿಗೆ ಇಷ್ಟು ಒಳ್ಳೆ ರೆಡಿಯಾಗಿದೆ ಅದು ಸಹ ನೋಡಿ. ನಿನ್ನೆ ನಂಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ನೇನು ಸೂರ್ಯ ಮೇಳಕ್ಕೆ ಬಂದಿದ್ದಾನೆ. ಇವತ್ತು 2ನೇ ಬಿಸಿಲಿದು. 2ನೇ ಬಿಸಿಲು ಅಂದರೆ ಮಿನಿಮಮ್ ಒಂದು 4 ರಿಂದ 5 ಬಿಸಿಲಾದರೆ ಪರ್ಫೆಕ್ಟ್ ಆಗ್ತದೆ ನೋಡಿ. ನೋಡಿ ಈಗಲೂ ಸದ್ಯಕ್ಕೆ ಗರಿ ಬಂದಿದೆ ನೋಡಿ. ಚೆನ್ನಾಗಿ ಡ್ರೈ ಆಗಬೇಕು. ಈ ಥರ ಪ್ಲಾಸ್ಟಿಕ್ ಹಾಕಿ ಈ ಥರ ಅದು ಮೆಟಾಲಿಕ್ ಕೆಳಗಡೆ ಇದ್ದರೆ ಇನ್ನೂ ಒಳ್ಳೆಯದು, ಬಟ್ ಅದು ತುಕ್ಕು ಹಿಡಿತು ಅಂತೇಳಿ ನಾವು ಹಾಕಲಿಲ್ಲ. ಸೊ ಪ್ಲಾಸ್ಟಿಕ್ ನೋಡಿ, ಇದು ನಂಗೆ ಸೊ ಒಂದು 4 ರಿಂದ 5 ರೆಡಿ ಆದಮೇಲೆ ನಿಮಗೆ ಫೈನಲ್ ಪ್ರಾಡಕ್ಟ್ ಹೆಂಗೆ ಅಂತ ತೋರಿಸ್ತೀನಿ.